ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರು ಇಷ್ಟ ಆದರೆ ಅಥವಾ ಸತ್ಯ ಅನ್ಸಿದ್ರೆ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ. ತಮಗೆಲ್ಲ ಗೊತ್ತಿರೋ ಹಾಗೆ ಅಂದರೆ ಒಂದು ಪಿತೃಪಕ್ಷ ಕಳೆದು ಇವಾಗಷ್ಟೇ ನವರಾತ್ರಿ ಶುರುವಾಗಿದೆ. ಎಷ್ಟೋ ಜನರಿಗೆ ಬಂದಂಥ ಮಾಹಿತಿ ಏನಪ್ಪ ಅಂದರೆ ಗೊಂದಲ ಅನ್ಬೋದು. ಏನು ಅಂದರೆ ಪ್ರತಿ ವರ್ಷವೂ 9 ದಿನಗಳ ಕಾಲ ಬರ್ತಾ ಇತ್ತು, ಆದರೆ ಈ ವರ್ಷ ಮಾತ್ರ 10 ದಿನಗಳ ಕಾಲ ಬಂದಿದೆ. ಯಾಕಪ್ಪ ಹಾಗೂ 10 ದಿನಗಳು ಯಾಕೆ ಬಂದಿದೆ ಅನ್ನತಕ್ಕಂಥ ಮಾಹಿತಿ ಗೊಂದಲ ಇದೆ. ಹಾಗಾಗಿ ತಮಗೆ ತಿಳಿದಿರೋ ಹಾಗೆ ಈ ಒಂದು ತಿಥಿಯು ಒಂದು ದಿನಕ್ಕಿಂತ ಇನ್ನೊಂದು ದಿನ ಅಂದರೆ ಒಂದು ಪಕ್ಷ ಮುಗಿದು ಅಂದರೆ ಒಂದು ದಿನ ಕಳೆದ್ರೂ ಕೂಡ ಇನ್ನೊಂದು ಹೆಚ್ಚಿಗೆ ಇದ್ದಿದ್ದೆ, ಆದರೆ ಅದು ಇನ್ನೊಂದು ದಿನಕ್ಕೂ ಕೂಡ ಕೌಂಟಿಂಗ್ ಆಗಿ ಆಗುತ್ತೆ. ಹಾಗಾಗಿ ಈ ವರ್ಷ ಒಂದು ಜಾಸ್ತಿ ಗಂಟೆಗಳ ಕಾಲ ತಿಥಿಯು ಇರೋದ್ರಿಂದ ಕಾರಣಾಂತರವಾಗಿ 10 ದಿನಗಳ ಕಾಲ ನವರಾತ್ರಿ ಹಬ್ಬವು ಇದೆ. ಹಾಗಾಗಿ 11ನೇ ದಿನಕ್ಕೆ ದಶಮಿ ಬಂದು ಒಂದು ವಿಜಯದಶಮಿ ಆಗುತ್ತೆ. ಹಾಗಾಗಿ ತಮಗೆ ಗೊತ್ತಿರೋ ಹಾಗೆ ದಿನಾಂಕ 22/9/2025ರಿಂದ 1/10/2025ವರೆಗೂ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಹಾಗೂ ತಮಗೆಲ್ಲ ಗೊತ್ತಿರೋಬೇಕಾದಂಥ ಮಾಹಿತಿ ಏನಪ್ಪ ಅಂದರೆ 9 ರೂಪಗಳ ಒಂದು ದುರ್ಗಾದೇವಿಯನ್ನು ಹೇಗೆ ಒಂದು ಪೂಜೆ ಮಾಡ್ತೀವಿ ಅನ್ನತಕ್ಕಂಥ ಮಾಹಿತಿ. ಅಂದರೆ ದಿನಾಂಕ 22 ಸೋಮವಾರ ಒಂದು ಶೈಲಪುತ್ರಿ ಮಾತೆಯನ್ನು ಆರಾಧನೆ ಮಾಡ್ತೀವಿ. ದಿನಾಂಕ 23 ಮಂಗಳವಾರ ಬ್ರಹ್ಮಚಾರಿಣಿಯ ಮಾತೆಯನ್ನು ಆರಾಧನೆ ಮಾಡ್ತೀವಿ. ದಿನಾಂಕ 24 ಬುಧವಾರ ಚಂದ್ರಘಂಟ ಮಾತೆಯನ್ನು ಆರಾಧನೆ ಮಾಡ್ತೀವಿ. ಅದೇ ನೋಡಿ, ದಿನಾಂಕ 25 ಗುರುವಾರ ಚಂದ್ರಘಂಟ ಮಾತೆಯನ್ನೇ ಆರಾಧನೆ ಮಾಡ್ತೀವಿ. ಯಾಕಂದರೆ ಬುಧವಾರ ನಮಗೆ ತಿಥಿಯು ಹೆಚ್ಚಿಗೆ ಆಗಿರೋ ಕಾರಣಾಂತರವಾಗಿ ಗುರುವಾರನ್ನು ಅದೇ ತಾಯಿಯನ್ನು ನಾವು ಪೂಜೆಯನ್ನು ಮಾಡ್ತೀವಿ. ದಿನಾಂಕ 26 ಶುಕ್ರವಾರ ಕೂಷ್ಮಾಂಡ ಮಾತೆಯನ್ನು ಆರಾಧನೆ ಮಾಡ್ತೀವಿ. ದಿನಾಂಕ 27 ಶನಿವಾರ ಸ್ಕಂದ ಮಾತೆಯನ್ನು ಆರಾಧನೆ ಮಾಡ್ತೀವಿ. ದಿನಾಂಕ 28ನೇ ತಾರೀಕು ಭಾನುವಾರ ಕಾಂತಾಯಿನಿ ಮಾತೆಯನ್ನು ಆರಾಧನೆ ಮಾಡ್ತೀವಿ. ದಿನಾಂಕ 29 ಸೋಮವಾರ ಕಾಲರಾತ್ರಿ ಮಾತೆಯನ್ನು ಆರಾಧನೆ ಮಾಡ್ತೀವಿ. ದಿನಾಂಕ 30ನೇ ತಾರೀಕು ಮಂಗಳವಾರ ಮಹಾಗೌರಿಯ ಮಾತೆಯನ್ನು ಆರಾಧನೆ ಮಾಡ್ತೀವಿ. ದಿನಾಂಕ 1ನೇ ತಾರೀಕು ಬುಧವಾರ ಸಿದ್ಧಿರಾತ್ರಿಯ ಮಾತೆಯನ್ನು ಆರಾಧನೆ ಮಾಡ್ತೀವಿ. ಈ ಒಂದು ಸ್ಥಾನವನ್ನು ದುರ್ಗಾ ಮಾತೆಗೆ ಯಾವ ಒಂದು ಕಾರಣಾಂತರವಾಗಿ ಒಂದು ಆರಾಧನೆ ಮಾಡ್ತೀವಪ್ಪ ಅಂದರೆ ಒಂದು ತಾಯಿಯ ಒಂದು ಸ್ಥಾನಕ್ಕೆ. ಅಂದರೆ ತಮಗೆಲ್ಲ ಗೊತ್ತಿರ್ಬೋದು, ಪಾರ್ವತಿ ದೇವಿಗೆ ಒಂದು ರಾಕ್ಷಸನ್ನು ಸಂಹಾರ ಮಾಡ್ಲಿಕ್ಕೋಸ್ಕರ ಎಲ್ಲ ದೇವತೆಗಳು ಎಲ್ಲವನ್ನು ಅಂದರೆ ಅವ್ರಿಗೆ ಇರತಕ್ಕಂಥ ಒಂದು ಚಕ್ರ ಗದೆ ಎಲ್ಲವನ್ನು ಕೂಡ ಒಂದು ಚಾಮುಂಡೇಶ್ವರಿಗೆ ಒಂದು ಬಲವನ್ನು ಕೊಡ್ತಾರೆ. ಪ್ರತಿನಿತ್ಯ ಕಾಲದಲ್ಲಿ ಆ ಒಂದು ರಕ್ತಾಸುರನನ್ನು ಸಾಯಿಸ್ಲಿಕ್ಕೆ ತಮಗೆಲ್ಲ ಗೊತ್ತಿರ್ಬೋದು, ಒಂದು ಚಾಮುಂಡೇಶ್ವರ ಬೆಟ್ಟದ ಕೆಳಗೆ ಆ ಒಂದು ದೇವಿಯು ಇದ್ದಾರೆ. ಏನಪ್ಪ ಅಂದರೆ ಆ ರಾಕ್ಷಸನ್ನು ಕೊಂದಂಥ ಸಮಯದಲ್ಲಿ ಆ ಒಂದು ರಕ್ತವು ಎಲ್ಲೆಲ್ಲಿ ಚಿಮ್ಮುತ್ತಿತ್ತೋ ಅವಾಗೆಲ್ಲ ಆ ರಾಕ್ಷಸನು ಇನ್ನೊಬ್ಬ ರಾಕ್ಷಸನಂತೆ ಹುಟ್ಟುತ್ತಾ ಇರ್ತಾನೆ. ಹಾಗೆ ಅದನ್ನು ನಾವು ಆ ದೇವಿಯು ಏನಪ್ಪ ಅಂದರೆ ಚಾಮುಂಡೇಶ್ವರಿಯ ಇನ್ನೊಂದು ಸ್ವರೂಪವಾಗಿರೋ ಒಂದು ಕಾಳಿಯು ನಾಲ್ಗೆಯನ್ನು ಚಾಚಿ ಆ ರಕ್ತವು ನೆಲಕ್ಕೆ ಬೀಳದಂತೆ ಮಾಡಿ ಆ ರಕ್ತ ಬೀಜಾಸುರನನ್ನು ಸಂಹಾರ ಮಾಡ್ತಾರೆ. ಇದು ಒಂದು ಇರೋತಕ್ಕಂಥ ಕತೆ. ಆದರೆ ಈ ಒಂದು ಕಥೆಗಿಂತನೂ ಇದೆಲ್ಲ ಹಬ್ಬವು ಅಂದರೆ ಮೈಸೂರಲ್ಲಿ ಹಬ್ಬ ಒಂದು ಗೊಂಬೆ ಹಬ್ಬ ಅಂತಲೂ ಆಚರಣೆ ಮಾಡ್ತೀವಿ. ಈ ಹಬ್ಬವನ್ನು ಯಾರೆಲ್ಲ ಮಾಡ್ಬೋದು ಅಂದರೆ ಎಲ್ಲರೂ ಕೂಡ ಈ ಹಬ್ಬವನ್ನು, ಇದು ನಾಡ ಹಬ್ಬ, ಹಾಗಾಗಿ ಎಲ್ಲರೂ ಕೂಡ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಆದರೆ ಈ ಒಂದು ಸ್ಥಾನದಲ್ಲಿ ಅಂದರೆ ದುರ್ಗಾದೇವಿಯನ್ನು ಹೋಲಿಸ್ಕೊಳ್ಳುವಂಥ ಈ ಒಂದು 9 ದಿನಗಳ ಕಾಲ ಯಾರೇ ಒಬ್ರಿಗೆ ಕಷ್ಟ ಇದೆಯಪ್ಪ, ಹಣಕಾಸಿನ ತೊಂದರೆ ಇದೆ, ಹಾಗೂ ಒಂದು ಮದುವೆಯ ತೊಂದರೆ ಇದೆ, ಹಾಗೂ ಮನೆಯಲ್ಲಿ ನೆಮ್ಮದಿ ಇಲ್ಲ, ಮಾಟ ಮಂತ್ರ ತೊಂದರೆಗಳಿಂದ ತೊಂದರೆಗಳಿದೆ, ಅವೆಲ್ಲವೂ
ಒಂದು ಸ್ಥಾನದ ಬಲದಿಂದ ನಮಗೆ ದೂರ ಆಗ್ಬೇಕು ಅನ್ನತಕ್ಕಂಥ ಯಾರಿಗಾದ್ರೂ ಇಷ್ಟ ಇದ್ದಿದೆ ಆದರೆ ಇದರಲ್ಲಿ ಸಾಕಷ್ಟು ರೀತಿಯಲ್ಲಿ ಒಂದು ದುರ್ಗಾದೇವಿಯನ್ನು ಹಾಗೂ ಚಾಮುಂಡೇಶ್ವರಿಯನ್ನು ಒಂದು ಪೂಜಾ ಬಲದ ಮೇಲೆ ನಾವು ಹೋಲಿಸ್ಕೋಬಹುದು. ಈ ದಿನಗಳಲ್ಲಿ ಕೆಲವೊಬ್ರಿಗೆಲ್ಲ ತಿಳಿದಿರ್ಬೋದು, ಒಂದು ಕಥೆಯ ರೂಪದಲ್ಲಿ ಅಂದ್ರೆ ಚಾಮುಂಡೇಶ್ವರ ಕಥೆ ಮಹಾತ್ಮೆ ಅಂತ ಒಂದು ಇದೆ. ಆ ಕಥೆ ಮಹಾತ್ಮೆಯನ್ನು ಓದುವವರು ಅಂದ್ರೆ ಹೇಗೆ ಓದ್ತಾರಪ್ಪ ಅಂದ್ರೆ, ಕಲಶವನ್ನು ಸ್ಥಾಪನೆ ಮಾಡಿ ಈ ನವರಾತ್ರಿಯಲ್ಲಿ ಅಂದ್ರೆ ಒಂದು ಏನು ಹಿಂದಿನಿಂದ ಶುರು ಮಾಡಿ ಒಂದು ವಿಜಯದಶಮಿಯ ತನಕನು ಓದಿ ಅಂದಿನ ದಿನ ಹೆಣ್ಣು ಮಕ್ಕಳಿಗೆ ಅಂದ್ರೆ ಒಂದು ಹೆಣ್ಣು ಮಕ್ಕಳಿಗೆ ಅರ್ಶಿನ ಕುಂಕುಮ ಒಂದು ಊಟವನ್ನು ಅಂದ್ರೆ ಅನ್ನ ಸಂತರ್ಪಣೆ ಮಾಡಿ ಆ ಒಂದು ಕಥೆಯ ಒಂದು ಪೂರ್ಣ ಅಂದ್ರೆ ಒಂದು ಪೂರ್ಣ ಫಲವನ್ನು ಪಡೀತಾರೆ ಅಂತಕ್ಕಂಥ ಮಾಹಿತಿ ಇದೆ. ಅದ್ರ ಜೊತೆಯಲ್ಲಿ ಒಂದು ಅದೇ ಒಂದು ರೀತಿ ಎಲ್ಲ ಸಾಕಷ್ಟು ಇನ್ನೊಂದು ರೀತಿ ಯಾವ್ದಪ್ಪ ಅಂದ್ರೆ ಜಪದ ಮುಖೇಣ ಅಂದ್ರೆ ನಾವು ನಮ್ಮ ಜಪದ ಮುಖೇಣನು ಕೂಡ ಅಂದ್ರೆ ಕೆಲವೊಬ್ರಿಗೆ ಈ ದೀಪದ ಆರಾಧನೆಯಲ್ಲೂ ಕೂಡ ಒಂದು ಆರಾಧನೆಯಲ್ಲೂ ಪೂರ್ಣ ಫಲ ತಗೊಂತಾರೆ. ಹೇಗೆ ಅಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು, ಎರಡು ಹಚ್ಚು ಬೆಲ್ಲದಿಂದ ದೀಪಾರಾಧನೆ ಮಾಡ್ತಾರೆ, ಆ ದೇವಿಯನ್ನು ಬೇಗ ಹೊಲಿಸ್ಕೊಳ್ತಾರೆ. ಹಾಗೂ ಇನ್ನೊಂದು ರೀತಿಯಪ್ಪ ಯಾವ್ದಪ್ಪ ಅಂದ್ರೆ ನಿಂಬೆ ಹಣ್ಣಿನ ಒಂದು ಆರತಿ, ನಿಂಬೆ ಹಣ್ಣಿನ ಆರತಿಯಿಂದನೂ ಕೂಡ ಒಂದು ದುರ್ಗಾದೇವಿಯು ಬೇಗ ಹೊಲಿತಾರೆ. ಮತ್ತೆ ಇನ್ನೊಂದು ರೀತಿಯಲ್ಲಿ ಯಾವ್ದಪ್ಪ ಅಂದ್ರೆ ಜಪದ ಮುಖೇನ ಅಂದ್ರೆ ಜಪವನ್ನು ಅಂದ್ರೆ ಯಾರು ಎಷ್ಟು ಲಕ್ಷ ಜಪವನ್ನು ಮಾಡ್ತಾರೋ ಅಷ್ಟೇ ಬೇಗನೆ ಒಂದು ದುರ್ಗಾದೇವಿಯು ಹೊಲಿತಾರೆ ಅನ್ನತಕ್ಕಂಥ ಮಾಹಿತಿ ಇದೆ. ಆದ್ರೆ ಈ ಜಪ ಅಂದಿದ ತಕ್ಷಣ ಇದಕ್ಕೆ ಸಾಕಷ್ಟು ಆಚಾರ ವಿಚಾರಗಳು ಇದೆ. ಹಾಗೂ ತಮಗೆ ಆ ನಕ್ಷತ್ರ ಒಂದು ಏನು ಆ ಸಿದ್ಧಿ ಆಗುವಂತ ಕಾರಣನೂ ಬೇಕಾಗತ್ತೆ. ಇದು ನಮ್ಮ ಗುರು ಮುಖೇನ ನಾವು ಆ ಒಂದು ಮಂತ್ರವನ್ನು ಪಠನೆ ಆಗಿದ್ದೆ ಆದ್ರೆ ಗ್ಯಾರಂಟಿ ಸಿದ್ಧಿ ಆಗುತ್ತೆ ಅನ್ನತಕ್ಕಂಥ ಮಾಹಿತಿ ಇದೆ. ಆದ್ರೆ ಇದು ಹಾಗಾಗಿ ತಮ್ಗೇನಾದ್ರು ಇಷ್ಟ ಇದೆ, ನಾನು ಪೂರ್ಣವಾಗಿ ಆ ಜಪವನ್ನು ನಾನು ಮಾಡ್ಕೊಳ್ಳೇಬೇಕು ಯಾಕಂದ್ರೆ ನನಗೆ ಕಷ್ಟ ಇದೆ ಅನ್ನೋದಾದರೆ ಈ ಒಂದು ಮಂತ್ರ ಯಾವ್ದಪ್ಪ ಅಂದ್ರೆ ಓಂ ಧೂಮ್ ದುರ್ಗಾ ಹೇ ನಮಃ ಅನ್ನತಕ್ಕಂಥ ಮಂತ್ರವನ್ನು ಪೂರ್ಣವಾಗಿ ಎಷ್ಟು ಲಕ್ಷ ಸಲ ನೀವು ಜಪವನ್ನು ಮಾಡ್ತಾರೋ ಅಷ್ಟು ಪೂರ್ಣ ಫಲವಾಗಿ ಅದು ನಿಮ್ಗೆ ದೊರಕುತ್ತೆ ಅನ್ನತಕ್ಕಂಥ ಮಾಹಿತಿ ನಮ್ಮ ಹಿರಿಯರು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಈ ವಿಡಿಯೋ ತಮ್ಗೇನಾದ್ರು ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ. ಈ ಏನಾದ್ರೂ ನಿಮ್ಗೆ ಮಾಹಿತಿ ಬೇಕಪ್ಪ ಅನ್ನೋದಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.